ಆಯಾ ಪ್ರಾಂತಗಳಲ್ಲಿ ಭಾಷಾ ಪ್ರೇಮ ಇರುತ್ತೆ, ಪ್ರಾಂತವಾರು ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಏನು ಗುಂಡಾಗಳು ಕಂಡಕ್ಟರ್ಗಳ ಮೇಲೆ ಕಂಡಕ್ಟರ್ ನಮ್ಮ ಕನ್ನಡ ಹೋರಾಟಗಾರರಿಗೆ ಮಸಿ ಬಳಿದಿರ್ಬೋದು, ಬಸ್ಗಳಿಗೆ ಮಸಿ ಬಳಿದಿರ್ಬೋದು, ಬಸ್ಗಳಿಗೆ ಕಲ್ಲು ಹೋರಾಟ ಇರ್ಬೋದು, ಬಸ್ಸು ಸುಡ್ತಕ್ಕಂಥ ಕೆಲಸ ಇರ್ಬೋದು, ಅಥವಾ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸನ್ನ ಸರ್ಕಾರ ಸರಿಯಾಗಿ ನಿರ್ವಹಿಸ್ತಿಲ್ಲ. ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಕುಸಿದು ಹೋಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಗ್ರಾಮಕ್ಕೂ ಏನು ಅಲ್ಲೇ ಮಾಡಿದ್ರು, ಅದೇ ಗ್ರಾಮಕ್ಕೂ ಭಾಷಣ ನೋಡಿ, ಅಂದ್ರೆ ಎಷ್ಟು ಕಾಂಗ್ರೆಸ್ಸಿನವರಿಗೆ ಕರ್ನಾಟಕದಲ್ಲಿ ನಾವು ಹುಟ್ಟಿದೀವಿ, ಜನಿಸಿದೀವಿ, ಕರ್ನಾಟಕ ರಾಜ್ಯ ನಮಗೆ ಆಡಳಿತವನ್ನು ಕೊಡುತ್ತೆ. ಇವರಿಗೆ ಮಾತೃಭಾಷೆ ಪ್ರೇಮನೇ ಇಲ್ಲ, ಭಾಷಾ ಪ್ರೇಮ ಇಲ್ಲ, ದೇಶದ ಬಗ್ಗೆ ಅಭಿಮಾನ ಇಲ್ಲ, ಕೇವಲ ಕುರ್ಚಿಗೋಸ್ಕರ ರಾಜಕಾರಣ ಮಾಡುತ್ತೆ ಕಾಂಗ್ರೆಸ್. ಹಾಗಾಗಿ ತೀವ್ರವಾಗಿ ನಾವು ಖಂಡಿಸ್ತೀವಿ. ಇದನ್ನ ಸರ್ಕಾರ ಆಡಳಿತದಿಂದ ಕುಸಿದು ಹೋಗಿದೆ. ಎಲ್ಲ ಒಂದ್ ಕಡೆ ಇವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಎಲ್ಲರೂ ಓಲೈಸಿಕೊಂಡಿದ್ದಾರೆ. ಅಲ್ಪ ನೋಡಿ, ನಿನ್ನೆ ದಿವಸ ಮೈಸೂರಿನಲ್ಲಿ ಇವರು ಇನ್ನೆಂಗೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ನಿನ್ನೆ ದಿವಸ ಅಲ್ಲಿ 144 ಸೆಕ್ಷನ್ ಜಾರಿ ಆಗಿದೆ. ಏನು ಅವಶ್ಯಕತೆ ಇತ್ತಾ? ಅದೇ ಗುಂಡಾಗಳು ಪೊಲೀಸ್ ಠಾಣೆ ಮೇಲೆ ಯಾಕೆ ಧ್ವಂಸ ಮಾಡಿದ್ರು? ಕೇವಲ ಒಂದು ಅವರು ಏನ್ ಬೇಕಂತ ಪೋಸ್ಟ್ ಹಾಕ್ತಾರೆ. ಪೋಸ್ಟ್ ಅವಹೇಳನಕಾರಿ, ಏನು ಅವಹೇಳನಕಾರಿ ಇದೆ ಇವರಿಗೆ? ಇವ್ರು ಮಾಡ್ತಕ್ಕಂಥ ಕೃತ್ಯಗಳು, ದೇಶ ವಿರೋಧಿ ಚಟುವಟಿಕೆಗಳು, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರ್ಬೋದು, ಬಹಳಷ್ಟು ಭಯೋತ್ಪಾದನೆ ಹುಟ್ಟಾಗ್ತದೆ. ಹಾಗಾಗಿ ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತದೆ ಕಾಂಗ್ರೆಸ್ನವರು. ದೇಶದ ಜನ ಇವರು ಸರಿಯಾದ ರೀತಿ ಪಾಠ ಕಲಿಸಿದ್ರು. ಇಷ್ಟಾದ್ರೂ ವಿಪಕ್ಷಗಳು ಹೋಗಿಲ್ಲ ಸರ್ ಅಲ್ಲಿ ನಮ್ಮ ಸ್ಥಳೀಯ ಮುಖಂಡರುಗಳು ಭೇಟಿ ಕೊಟ್ಟಿದ್ದಾರೆ. ಮೈಸೂರಿನಲ್ಲೂ ಸಹ ಏನು ಘಟನೆ ಆಗಿದೆ ತೀವ್ರವಾಗಿ ಖಂಡಿಸಿದ್ದೀವಿ. ಬೆಳಗಾವಿ ಮೈಸೂರು ಘಟನೆಯನ್ನ ನಮ್ಮ ರಾಜ್ಯದ ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರು ಖಂಡಿಸಿದ್ದಾರೆ.